ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್. ಇವತ್ತು ನಾನು ವಶ್ ಅನ್ನೋ ಸೂಪರ್ ನ್ಯಾಚುರಲ್ ಹಾರರ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ತಾಗಿದೆ. ಅದರಲ್ಲೂ ಕೂಡ ಇದು ಎಷ್ಟು ಹಾರಬಲ್ ಆಗಿದೆ ಅಂತಂದರೆ ಯಾರಾದರೂ ಹೆದರ್ಕೊಳ್ಳೋದಿದ್ರೆ ಖಂಡಿತವಾಗ್ಲೂ ಈ ಮೂವಿನ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆಯೇ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಐ ಹೋಪ್ ನಿಮಗೆ ನಾನು ಮಾಡ್ತಿರೋಂಥ ಎಫರ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿತ್ ಸ್ಮೈಲ್ ಚಿಕ್ಕದಾಗಿ ಮೂವಿ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಸತ್ತಿರೋ ಅಂತ ಇಲ್ಲಿನ ತೋರಿಸ್ತಾರೆ. ಒಬ್ಬ ಸ್ಟ್ರೇಂಜರು ಅದನ್ನು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಂಡು ಸೀದಾ ಒಂದು ಫಾರ್ಮ್ ಹೌಸ್ಗೆ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಒಂದು ಬೌಲ್ಗೆ ಟೀ ಡಿಕಾಕ್ಷನನ್ನು ಕೂಡ ಹಾಕ್ಕೊಂಡು ಹಾಗೆ ಒಂದು ಬಾಳೆಹಣ್ಣು ತೊಗೊಂಡು ರೂಮ್ಗೆ ಹೋಗಿ ಲಾಕ್ ಹಾಕ್ಕೊಳ್ತಾನೆ. ಅವನ ರೀತಿ ಟೀ ಡಿಕಾಕ್ಷನು, ಬಾಳೆಹಣ್ಣು ಹಾಗೆಯೇ ಸತ್ತಿರೋ ಇಲ್ಲಿನ ಯಾಕೆ ಆ ರೂಮ್ಗೆ ತೊಗೊಂಡು ಹೋದ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಆರ್ಯ ಅನ್ನೋ ಹುಡುಗಿನ ನೋಡ್ತೀವಿ. ಅವಳ ಬಾಯ್ ಫ್ರೆಂಡ್ ಜೊತೆಗೆ ಬೈಕ್ನಲ್ಲಿ ಹೋಗಬೇಕು ಅಂತ ನೋಡ್ತಾ ಇರುವಾಗಲೇ ಪೈಲಟ್ ಆಗಿರೋ ಅಂತ ಅವಳ ತಂದೆ ಅಥರ್ವ ಜೋರಾಗಿ ಹಾರನ್ ಮಾಡಿ ಅವನ ಜೊತೆಗೇನೆ ಅವಳನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರೋವಾಗ ಆರ್ಯ ಅವಳ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಹೋಗ್ತಾ ಇರೋದಾಗಿ ತಿಳಿಸ್ತಾಳೆ. ಇದಕ್ಕೆ ಅವ್ರ ತಂದೆ, ನಾನು ನಿಮ್ಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿವಸ ಆಗಿರೋದ್ರಿಂದ ನಾವು ಕೂಡ ಟ್ರಿಪ್ ಹೋಗೋಣ ಅಂತ ಹೇಳ್ತಾರೆ. ಇದಕ್ಕೆ ಆರ್ಯ ಒಪ್ಕೊಳ್ಳೋದೇ ಇಲ್ಲ. ಅವ್ರ ಅಪ್ಪನ ಆದಷ್ಟು ಕನ್ವಿನ್ಸ್ ಮಾಡ್ತಾಳೆ. ಹಾಗೇನೆ ನೈಟ್ ಊಟ ಟೈಮಲ್ಲೂ ಕೂಡ ಅವ್ರ ಅಪ್ಪನ ತುಂಬಾನೇ ಕನ್ವಿನ್ಸ್ ಮಾಡ್ತಾಳೆ. ಅಲ್ಲೇ ಇದ್ದಂಥ ಆರ್ಯನ ತಾಯಿ ಕೊನೆಗೂ ಹೋಗ್ಲಿ ಬಿಡಿ ಅವ್ರ ಫ್ರೆಂಡ್ಸ್ ಜೊತೆಗೇನೆ ಅಂತ ಹೇಳಿದ್ರಿಂದ ಕೆಲವೊಂದು ಕಂಡೀಷನ್ಸ್ಗಳನ್ನ ಹಾಕಿ ಆರ್ಯನ ಕಳಿಸ್ಲಿಕ್ಕೆ ಒಪ್ಕೊಳ್ತಾರೆ. ಕಂಡೀಷನ್ಸ್ಗಳಂತಂದರೆ, ನೀನು ನಿನ್ನ ಫ್ರೆಂಡ್ಸ್ನ ಫೋನ್ ನಂಬರ್ ಅಷ್ಟನ್ನು ಕೂಡ ನನಗೆ ಕೊಡಬೇಕು, ಹಾಗೆಯೇ ನೀನು ಯಾವ ಪ್ಲೇಸ್ಗೆಲ್ಲ ಹೋಗ್ತೀಯಾ ಅನ್ನೋದನ್ನ ಲೈವ್ ಲೊಕೇಶನ್ ಮೂಲಕ ನನಗೆ ತಿಳಿಸ್ಕೊಡ್ತಾ ಇರಬೇಕು ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಇದು ಯಾವುದಕ್ಕೂ ಆರ್ಯ ಒಪ್ಪದೇ ಇದ್ರೂ ಕೂಡ ಫೈನಲಿ ಸರಿ ಅಂತ ಒಪ್ಕೊಳ್ತಾಳೆ. ಹಾಗೆಯೇ ಇವ್ರು 4 ಜನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಅವರ ಫಾರ್ಮ್ ಹೌಸ್ಗೆ ಹೊರಡ್ತಾ ಇರ್ತಾರೆ. ಆರ್ಯನ್ಗೆ ಒಬ್ಬ ಮುದ್ದಾದ ತಮ್ಮ ಕೂಡ ಇರ್ತಾರೆ. ಈ ರೀತಿ ಫಾರ್ಮ್ ಹೌಸ್ಗೆ ಹೋಗ್ತಾ ಇರಬೇಕಾದ್ರೆ ಹೊಟ್ಟೆ ಹಸ್ತಿದ್ರಿಂದ ಅಲ್ಲೊಂದು ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಅಂತ ಬರ್ತಾರೆ. ಕೊಟ್ಟಂಥ ಪರೋಟದಲ್ಲಿ ತುಂಬಾನೇ ಆಯಿಲ್ ಇದ್ದಿದ್ದನ್ನ ನೋಡಿದಂಥ ಆರ್ಯ, ನಾನು ಡಯಟಲ್ಲಿದ್ದೀನಿ ಪಾಪ, ಈ ಪರೋಟ ನನಗೆ ಬೇಡ ಅಂತ ಬಿಟ್ಬಿಡ್ತಾಳೆ. ಊಟ ಎಲ್ಲ ಆದಮೇಲೆ ಬಿಲ್ ಕಟ್ಟಲಿಕ್ಕೆ ಅಂತ ಕೌಂಟರಿಗೆ ಅಥರ್ವ ಬಂದಾಗ ಅವ್ರ ಹತ್ರ ಚೇಂಜ್ ಇರೋದಿಲ್ಲ. ಸೊ ಇದನ್ನು ನೋಡಿದಂಥ ಅಲ್ಲೇ ಇದ್ದಂಥ ಒಬ್ಬರು ಸ್ಟ್ರೇಂಜರು, ಈ ರೀತಿ ಎಲ್ಲ ಆಗೋದು ಕಾಮನ್, ಆಗ ನನಗೂ ಕೂಡ ಕೆಲವೊಂದಿಷ್ಟು ಜನರು ಹೆಲ್ಪ್ ಮಾಡಿದ್ದಾರೆ, ನಾನು ಕೂಡ ಇವಾಗ ಹೆಲ್ಪ್ ಮಾಡ್ತೀನಿ, ಮುಜುಗರ ಮಾಡ್ಕೊಳ್ಬೇಡಿ ಅಂತ ಹೇಳಿ ಚೇಂಜನ್ನು ಅವರೇ ಕೊಡ್ತಾರೆ. ಸೊ ಇದರಿಂದ ಅಥರ್ವನ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಅವರ ಒಂದು ಟೇಬಲ್ ಹತ್ರನೇ ಬಂದು ಕೂತ್ಕೊಂಡು ಮಾತಾಡಬೇಕಾದ್ರೇ ಅಲ್ಲಿಗೆ ಬಂದಂಥ ಆ ಸ್ಟ್ರೇಂಜರ್ ಕೂಡ ಕೂತು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವನಿಗೂ ಯಾವ ಪ್ಲೇಸು ಇಲ್ಲದೆ ಇರೋದ್ರಿಂದ ಆರ್ಯನ್ ಪಕ್ಕನೇ ಅಥರ್ವ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ಆ ಸ್ಟ್ರೇಂಜರು ಆರ್ಯನ್ ಪಕ್ಕ ಕೂತು ಮಾತಾಡೋವಾಗ ಪರೋಟ ಬೇಡವಾ ನಿನಗೆ ಅಂತ ಕೇಳ್ತಾರೆ. ಇದಕ್ಕೆ ಆರ್ಯ ಬೇಡ ಅಂತ ಹೇಳ್ತಾಳೆ. ಹಾಗಾದರೆ ಅವ್ರ ಪಾಕೆಟಿಂದ ತೆಗೆದಂಥ ಒಂದು ಚಾಕ್ಲೇಟ್ ಬೇಕಾ ಪರೋಟ ಬೇಕಾ ಅಂತ ಕೇಳಿದ್ರಿಂದ ಚಾಕ್ಲೇಟೇ ಪರವಾಗಿಲ್ಲ ಅಂತ ಆರ್ಯ ತಿಂತಾಳೆ. ಅದಾಗ್ತಿದ್ದಂಗೆ ಆ ಸ್ಟ್ರೇಂಜರು ಪರೋಟ ತಿನ್ನು ಈಗ ಅಂತ ಹೇಳ್ತಾರೆ. ದೂಸರ ಮಾತಾಡ್ದೇ ಆರ್ಯ ಅಷ್ಟು ಆಯಿಲ್ ಇರೋವಂಥ ಪರೋಟನ ಸುಮ್ಮನೆ ತೊಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಸೊ ಇದನ್ನು ನೋಡಿದಂಥ ಆರ್ಯನ್ ಪೇರೆಂಟ್ಸ್ಗಂತೂ ತುಂಬಾ ಸ್ಟ್ರೇಂಜ್ ಅನಿಸುತ್ತೆ. ಆರ್ಯ ಕಂಪ್ಲೀಟಾಗಿ ಪರೋಟ ತಿಂದು ಮುಗಿಸಿದ್ಮೇಲೆ ಅವರೆಲ್ಲರೂ ಕೂಡ ಹೋಟೆಲಿಂದ ಹೊರಡ್ತಾರೆ. ಹಿಂದೆನೇ ಬಂದಂಥ ಸ್ಟ್ರೇಂಜರು ಆರ್ಯನ ಹತ್ರ ಮಾತಾಡಿ ಅವಳಿಗೆ ಮನೆಗೆ ಹೋದ್ಮೇಲೆ ಈ ಬಿಸ್ಕೆಟ್ ತಿನ್ನು ಅಂತ ಹೇಳಿ ಅವಳಿಗೆ ಕೊಡ್ತಾರೆ. ಅದನ್ನು ಕೂಡ ಆರ್ಯ ಏನೊಂದು ಮಾತಾಡ್ದೇ ಸುಮ್ಮನೆ ಇಸ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿದಂಥ ಅವರಮ್ಮ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಹಾಗೆಯೇ ಫಾರ್ಮ್ ಹೌಸಿಗೆ ಬಂದಂಥ ಇವ್ರು 4 ಜನ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬಾ ಚಂದ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಹಾಗೆಯೇ ಆರ್ಯನ್ ತಾಯಿ ಟೆರೆಸ್ ಮೇಲೆ ಬಂದು ನೋಡೋವಾಗ ಅಲ್ಲಿ ಆಲ್ರೆಡಿ ನೋಡಿದಂಥ ಸ್ಟ್ರೇಂಜರ್ ಪ್ರಭಾಕರ್ ಬಂದು ನಿಂತಿರ್ತಾರೆ. ಇದನ್ನು ನೋಡಿದಂಥ ಆರ್ಯನ್ ತಾಯಿಗೆ ತುಂಬ ಶಾಕ್ ಆಗುತ್ತೆ. ಹಾಗೆಯೇ ಏನು ವಿಷಯ ಅಂತ ವಿಚಾರಿಸೋಕ್ಕೋಸ್ಕರ ಅಥರ್ವನ್ನ ಕಳಿಸ್ತಾರೆ. ಅಥರ್ವ ಹೋಗಿ ಏನು ವಿಷಯ ಅಂತ ಕೇಳೋವಾಗ ಪ್ರಭಾಕರ್ ಹೇಳ್ತಾರೆ, ನನ್ನ ಮಗಳು ಕಾಲೇಜಿಗೆ ಹೋಗಿದ್ದಾಳೆ, ಕಾಲ್ ಮಾಡೋಣ ಅಂತಂದರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ ಹೋಗಿದೆ, ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಲ್ಯಾಂಡ್ಲೈನಿಂದ ಅವಳಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ ಅಂತ ಹೇಳಿ ಮನೆ ಒಳಗಡೆ ಬರ್ತಾರೆ. ಸರಿ ಅಂದ್ಕೊಂಡಂತ ಅಥರ್ವ ಮೊಬೈಲ್ ತರಕ್ಕೆ ಅಂತ ಹೋದಾಗ ಹಾಗೆಯೇ ಆರ್ಯನ್ ತಾಯಿ ಕಾಫಿ ಮಾಡ್ತೀನಿ ಅಂತ ಕಿಚನ್ ರೂಮ್ಗೆ ಹೋದಾಗ ಅಲ್ಲೇ ಇದ್ದಂಥ ಪ್ರಭಾಕರ್ ಕಿಟಕಿಯಿಂದ ಆರ್ಯ ನೀರಲ್ಲಿ ಎಂಜಾಯ್ ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ. ಹಾಗೆಯೇ ಕೆಳಗೆ ಬಂದಂಥ ಅಥರ್ವ ಆ ನಂಬರ್ಗೆ ಕಾಲ್ ಮಾಡಿ ನೋಡಿದ್ರೆ ಅದು ನಾಟ್ ರೀಚಬಲ್ ಅಂತ ಬರ್ತಾ ಇರತ್ತೆ. ಹಾಗೆಯೇ ಎಷ್ಟೊತ್ತಾದರೂ ಕೂಡ ಆರ್ಯನ್ ತಾಯಿ ಕಾಫಿ ತರದೇ ಇದ್ದಿದ್ರಿಂದ ಆದಷ್ಟು ಬೇಗ ಅವರನ್ನ ಸಾಗಾಕೋಣ ಅನ್ಕೊಂಡಂತ ಅಥರ್ವ ಅವರೇ ಕಿಚನ್ ರೂಮ್ಗೆ ಹೋಗ್ತಾರೆ. ಆಗ್ಲೇ ಸ್ವಿಮ್ಮಿಂಗ್ ಪೂಲಿಂದ ಆಚೆ ಬಂದಂತ ಆರ್ಯ ಅವಳ ರೂಮ್ಗೆ ಹೋಗ್ಬೇಕಾದ್ರೆ ಪ್ರಭಾಕರ್ ಅವಳನ್ನ ಅಲ್ಲೇ ಸೋಫಾ ಮೇಲೆ ಕೂರೋದಕ್ಕೆ ಹೇಳ್ತಾರೆ. ಹಾಗೆಯೇ ಆರ್ಯನ ನೋಡ್ತಾ ಇದ್ರೆ ಅನ್ಸುತ್ತೆ ಅವಳ ಕಂಟ್ರೋಲ್ನಲ್ಲಿ ಅವಳಿಲ್ಲ ಅಂತ. ಹಾಗೆಯೇ ಮಾತಾಡ್ತಾ ಆರ್ಯ ಅವಳ ಫ್ಯಾಮಿಲಿ ಬಗ್ಗೆ, ಅವಳ ಬಾಯ್ ಫ್ರೆಂಡ್ ಬಗ್ಗೆ, ಹಾಗೆ ಸದ್ಯದಲ್ಲೇ ಹೋಗ್ತಾ ಇರೋಂಥ ಟ್ರಿಪ್ಪಿನ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಕೂಡ ಪ್ರಭಾಕರ್ ಹತ್ರ ಹೇಳ್ತಾ ಇರ್ತಾಳೆ. ಅಲ್ಲೇ ಇದ್ದಂಥ
ಗೊತ್ತಿದ್ದಂಥ ಆರ್ಯನ್ ತಮ್ಮ ಅವಳ ಹತ್ರ ತುಂಬ ಸಲ ಬಾಲ್ನ ಎಸಿತಾ ಇರ್ತಾನೆ. ಇದರಿಂದ ಡಿಸ್ಟ್ರಾಕ್ಟ್ ಆದಂಥ ಪ್ರಭಾಕರ್ ನಿನ್ನ ತಮ್ಮನಿಗೆ ಹೋಗಿ ಜೋರಾಗಿ ಒಂದು ಕೆನ್ನೆಗೆ ಬಾರಿಸು ಅಂತ ಹೇಳ್ತಾರೆ. ಸೊ ಅವಳು ಏನೊಂದು ಕೂಡ ಯೋಚನೆ ಮಾಡ್ದಾನೆ ಅವಳ ತಮ್ಮನಿಗೆ ತುಂಬ ಜೋರಾಗಿ ಕೆನ್ನೆಗೆ ಬಾರಿಸ್ಬಿಡ್ತಾಳೆ. ಸೊ ಹೊಡೆಯೋದೇನೋ ಹೊಡೆದ್ಲು, ಅದಾದ್ಮೇಲೆ ಅವಳಿಗೂ ಕೂಡ ತುಂಬಾನೇ ಬೇಜಾರಾಗತ್ತೆ, ನಾನು ಯಾಕೆ ಹಿಂಗೆ ಮಾಡಿದೆ ಅಂತ. ಸೊ ಈ ರೀತಿ ಹೊಡೆಸ್ಕೊಂಡಿದ್ರಿಂದ ಆರ್ಯನ್ ತಮ್ಮ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಆಗ್ಲೇ ಅಲ್ಲಿಗೆ ಬಂದಂತ ಅಥರ್ವ ಹಾಗೆ ಅವ್ರ ವೈಫ್ ಇಬ್ರು ಕೂಡ ಆರ್ಯರ ಯಾಕಷ್ಟು ಜೋರಾಗಿ ನಿನ್ನ ತಮ್ಮಂಗೆ ಹೊಡೆದೆ ಅಂತ ಕೇಳೋವಾಗ ಪ್ರಭಾಕರ್ ಅಂಕರ್ ಹೇಳಿದಕ್ಕೆ ನಾನು ಹೊಡೆದೆ ಅಂತ ಹೇಳ್ತಾಳೆ. ಇದರಿಂದ ಅಥರ್ವನ್ಗಂತೂ ತುಂಬಾನೇ ಕೋಪ ಬರುತ್ತೆ. ಆದ್ರೂ ಕೂಡ ಅಥರ್ವ ಏನೊಂದು ಕೂಡ ಮಾಡೋಕ್ಕಾಗೋದಿಲ್ಲ. ರಾತ್ರಿ ಆಗಿದ್ರಿಂದ ಎಲ್ಲರೂ ಕೂಡ ಊಟಕ್ಕೆ ಕೂತಿರೋವಾಗ ಪ್ರಭಾಕರ್ ಕೂಡ ಅಲ್ಲೇ ಇರ್ತಾರೆ. ಹಾಗೆ ಪ್ರಭಾಕರ್ ಮತ್ತೆ ಇವರ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಆರ್ಯನ ಹತ್ರ ನಿನ್ಗಿರೋ ಅಂತ ಬಾಯ್ ಫ್ರೆಂಡಿಗೆ ಫೋನ್ ಮಾಡಿ ಈಗಲೇ ಬ್ರೇಕಪ್ ಅಂತ ಹೇಳು ಅಂತ ಹೇಳ್ಕೊಡ್ತಾರೆ. ಆ ತಕ್ಷಣ ಆರ್ಯ ಅವಳ ಬಾಯ್ ಫ್ರೆಂಡಿಗೆ ಫೋನ್ ಮಾಡಿ ಬ್ರೇಕಪ್ ಮಾಡ್ಕೊಳ್ತಾಳೆ. ಇದನ್ನೆಲ್ಲ ನೋಡ್ತಿದ್ದಂಥ ಅಥರ್ವ ಹಾಗೆ ಅವನ ಹೆಂಡ್ತಿಗಂತೂ ಇಲ್ಲಿ ಏನು ನಡೀತಾ ಇದೆ ಅಂತ ಭಯ ಪಡೋದಕ್ಕೆ ಶುರು ಮಾಡ್ತಾರೆ. ಈಗ ಅಥರ್ವಂಗಂತೂ ತುಂಬಾನೇ ಕೋಪ ಬರುತ್ತೆ. ಇಷ್ಟೆಲ್ಲ ಪರ್ಸನಲ್ ಲೈಫ್ನಲ್ಲಿ ತಲೆ ಹಾಕ್ತಿದ್ದಾನಲ್ಲ ಅಂತ ಅವ್ನ ಕಾಲರ್ ಶರ್ಟ್ ಇಟ್ಕೊಂಡು ಈ ಮನೆ ಬಿಟ್ಟು ನೀನು ಹೋಗ್ತೀಯಾ ಇಲ್ಲ ನಾನೇ ಆಚೆ ಹಾಕ್ಲಾ ಅಂತ ಕೂಗಾಡ್ತಾ ಇರುವಾಗ ಪ್ರಭಾಕರ್ ಆರ್ಯನ ಹತ್ರ ನಿಮ್ಮ ನನ್ನನ್ನೇ ಮನೆಯಿಂದ ಆಚೆ ಹಾಕ್ತಾರಂತೆ ನೋಡು ಅಂತ ಹೇಳೋವಾಗ ಅವರಿಬ್ರು ಮಧ್ಯೆ ಆರ್ಯ ಬಂದು ನಿಂತ್ಕೊಳ್ತಾಳೆ. ಹಾಗೇನೆ ಇವ್ರನ್ನ ಮನೆಯಿಂದ ಆಚೆ ಹಾಕಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ಇದನ್ನೆಲ್ಲ ನೋಡ್ತಿದ್ದಂತ ಪ್ರಭಾಕರ್ ಅಂತೂ ಒಂದ್ ರೀತಿ ಸೈಕೋ ರೀತಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ಆರ್ಯನ ಹತ್ರ ಬಂದಂತ ಪ್ರಭಾಕರ್ ಒಂದು ಟೀ ಪೌಡರ್ ಪ್ಯಾಕೆಟ್ ಅನ್ನ ತೋರಿಸಿ ಇದನ್ನ ಆದಷ್ಟು ಬೇಗ ತಿಂದು ಮುಗಿಸು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಳ್ತಿದ್ದಂಗೆ ಆರ್ಯ ಹಿಂದೆ ಮುಂದೆ ಯೋಚನೆ ಮಾಡ್ದಾನೆ ಆ ಇಡೀ ಟೀ ಪೌಡರ್ನ ಬಾಯಿಗೆ ಸುರ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡಿದಂತ ಆರ್ಯನ್ ತಂದೆ ಅಂತೂ ತುಂಬಾನೇ ಗಾಬರಿ ಪಡ್ತಾರೆ. ಆರ್ಯನ್ಗೆ ನಗು ಅಂತ ಹೇಳಿದ್ರೆ ನಗ್ತಾ ಇರ್ತಾಳೆ, ಹಾಗೆ ಅಳು ಅಂತ ಹೇಳಿದ್ರೆ ಅಳ್ತಾ ಇರ್ತಾಳೆ. ಅವ್ನ್ ಏನ್ ಹೇಳಿದ್ರು ಕೂಡ ಪ್ರಭಾಕರ್ನ ತಾಳಕ್ಕೆ ಕುಣಿಯೋ ಅಂತ ಗೊಂಬೆ ರೀತಿ ಆಗ್ಬಿಟ್ಟಿರ್ತಾಳೆ. ಸೊ ಇದೆಲ್ಲ ನಡೀತಾ ಇರುವಾಗ್ಲೇನೆ ಪ್ರಭಾಕರಿಗೆ ಅನ್ಸುತ್ತೆ ಅವ್ರು ಯಾರಿಗಾರು ಫೋನ್ ಮಾಡ್ಬಿಟ್ರೆ ಅಂತ. ಇದರಿಂದ ಆರ್ಯನ್ಗೆ ಮನೇಲಿರೋಂಥ ಅಷ್ಟು ಫೋನ್ಗಳನ್ನ ತಗೊಂಡ್ ಬಂದು ಹೊಡೆದಾಕು ಅಂತ ಹೇಳ್ತಿದ್ದಂಗೆನೆ ಆರ್ಯ ಕೂಡ ಮನೇಲಿರೋ ಅಂತ ಫೋನ್ ಎಲ್ಲ ತಗೊಂಡ್ ಬಂದು ಹೊಡೆದಾಕ್ತಾಳೆ. ಅಥರ್ವ ಹಾಗೆ ಅವನ ವೈಫ್ ನ ಎದುರುಗಡೆನೆ ಕೂರಿಸ್ಕೊಂಡಂತ ಪ್ರಭಾಕರ್ ಆರ್ಯನ ಅವನ ಪಕ್ಕನೆ ಕೂರಿಸ್ಕೊಳ್ತಾನೆ. ಹಾಗೆ ಇದನ್ನೆಲ್ಲ ನೋಡ್ತಿದ್ದಂತ ಅಥರ್ವನ್ ವೈಫು ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಎಷ್ಟೇ ಕೈ ಮುಕ್ಕೊಂಡು ಕೇಳಿದ್ರು ಕೂಡ ಈ ಒಂದು ಪ್ರಭಾಕರಿಗೆ ಅವನ ಮನ್ಸು ಕರಗೋದೇ ಇಲ್ಲ. ಅಷ್ಟು ಮಾತ್ರ ಅಲ್ಲದೆ ಆರ್ಯನ ಹತ್ರ ನನ್ನ ಕಾಲೊತ್ತು ಅಂತ ಹೇಳಿ ಅವ್ರ ಕಣ್ಣೆದುರುಗಡೆನೆ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದಂತ ಆರ್ಯನ್ ತಾಯಿಗಂತೂ ತುಂಬಾನೇ ಬೇಜಾರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿ ತುಂಬಾ ಬೇಜಾರಿಂದ ಆರ್ಯನ್ ಫ್ಯಾಮಿಲಿ ಅಳ್ತಾ ಇರೋದನ್ನ ನೋಡಿದಂತ ಆರ್ಯನ್ಗೂ ಕೂಡ ತುಂಬಾನೇ ಬೇಜಾರಾಗತ್ತೆ. ಹಾಗೇನೆ ಅವಳು ಕೂಡ ಅಳೋದಕ್ಕೆ ಶುರು ಮಾಡ್ತಾಳೆ. ಸೊ ಇದನ್ನ ನೋಡಿದಂತ ಪ್ರಭಾಕರ್ ಅಳೋದನ್ನ ನಿಲ್ಲಿಸಿ ಒಂದ್ಸಲ ನಗು ಅಂತ ಹೇಳ್ತಿದ್ದಂಗೆನೆ ಹಿಂದೆ ಮುಂದೆ ಯೋಚನೆ ಮಾಡ್ದಾನೆ ನಗಾಡೋದಕ್ಕೆ ಆರ್ಯ ಶುರು ಮಾಡ್ತಾಳೆ. ಆಗ್ಲೇನೆ ಆರ್ಯನ್ ತಮ್ಮ ಅಂಶ ಕಡೆ ಬರ್ತಾ ಇದ್ದಂಗೆನೆ ಬೀನಾ ಅವನನ್ನ ಹೋಗಿ ತಪ್ಕೊಳ್ತಾಳೆ. ಸೊ ಇದನ್ನ ನೋಡಿದಂತ ಆರ್ಯ ಕಾಲೊತ್ತದನ್ನ ನಿಲ್ಸಿ ನೋಡ್ತಾ ಇರ್ಬೇಕಾದ್ರೆ ಪ್ರಭಾಕರ್ಗೆ ತುಂಬಾ ಸಿಟ್ಟು ಬಂದು ಆರ್ಯನ್ ಹೊಟ್ಟೆ ಮೇಲೆ ಜೋರಾಗಿ ಒದ್ದು ಬಿಡ್ತಾನೆ. ಈ ರೀತಿ ಒದ್ದಿದ್ರಿಂದ ಅಥರ್ವಂಗೆ ತುಂಬಾ ಕೋಪ ಬಂದು ಪ್ರಭಾಕರ್ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಸೊ ಇದನ್ನ ನೋಡಿದಂತ ಪ್ರಭಾಕರ್ ಆರ್ಯನ್ಗೆ ನಿಮ್ ತಂದೆಯಿಂದ ನನ್ನನ್ನು ಕಾಪಾಡು ಅಂತ ಹೇಳ್ತಾರೆ. ಎಷ್ಟೇ ಆರ್ಯ ಟ್ರೈ ಮಾಡಿದ್ರು ಬಿಡದೇ ಇದ್ದಾಗ ಅಲ್ಲೇ ನಿಂತಿದ್ದಂತ ಆರ್ಯನ್ ತಮ್ಮನ್ಗೆ ಜೋರಾಗಿ ಗೋಡೆಗೆ ಗುದ್ದು ಬಿಡ್ತಾಳೆ. ಇದರಿಂದ ಆರ್ಯನ್ ತಮ್ಮನ್ಗೆ ತುಂಬಾನೇ ಇಂಜುರಿ ಆಗತ್ತೆ. ಸೊ ಇದನ್ನೆಲ್ಲ ನೋಡ್ತಿದ್ದಂತ ಬೀನಾಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೇನೆ ಹನ್ಸಿನ ತಲೆಗೆ ಪಟ್ಟಿ ಕಟ್ತಾರೆ. ಹಾಗೆ ಹನ್ಸ್ ಇನ್ನೂ ಕೂಡ ಅನ್ಕಾನ್ಶಿಯಸ್ ಆಗಿರೋದ್ರಿಂದ ಆದಷ್ಟು ಬೇಗ ಆಸ್ಪತ್ರೆಗೆ ಅವನನ್ನ ಸೇರಿಸ್ಬೇಕು ಅಂತ ಅನ್ಕೊಳ್ತಾರೆ. ಆಗ್ಲೇನೆ ಅಥರ್ವನ್ಗೆ ಹನ್ಸಿನ ಮೊಬೈಲ್ ಸಿಗುತ್ತೆ. ಆದ್ರೆ ಅವ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಕಷ್ಟಪಟ್ಟು ಪ್ರಭಾಕರ್ಗೆ ಗೊತ್ತಾಗದೆ ಇರೋ ರೀತಿ ಚಾರ್ಜ್ ಮಾಡ್ತಾರೆ. ಹಾಗೇನೆ ಪ್ರಭಾಕರ್ ಹತ್ರ ಬಂದಂತ ಬೀನಾ ಅಥರ್ವ ಇಬ್ರು ಕೂಡ ಅವ್ರ ಮಗನಿಗೆ ತುಂಬಾನೇ ಇಂಜುರಿ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆದ್ರೆ ಪ್ರಭಾಕರ್ ಮಾತ್ರ ಅದ್ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದಾನೆ ಆರ್ಯನ್ ಕೈಲಿ ಚಂದ ಸೇವೆ ಮಾಡಿಸ್ಕೊಳ್ತಾ ಇರ್ತಾನೆ. ಹಾಗೇನೆ ನಾನು ಹೋಗಿ ಮಲ್ಕೊಂಡ್ಮೇಲೆ ಅವ್ರು ನನ್ನ ಸಾಯಿಸೋ ಅಂತ ಸಾಧ್ಯತೆ ಇರುತ್ತೆ. ನೀನು ಒಂದು ಕೆಲಸ ಮಾಡು, ಕತ್ತಿ ತಗೊಂಡು ನನ್ನ ಡೋರ್ ಹತ್ರ ನಿಂತ್ಕೊಂಡು ಗಸ್ತು ತಿರುಗು. ಅವ್ರೇನಾದ್ರೂ ನನ್ನ ಸಾಯಿಸೋಕೆ ಪ್ರಯತ್ನ ಪಟ್ರೆ ನೀನು ಅವರಿಬ್ರು ಕೂಡ ಚುಚ್ಚಿ ಸಾಯಿಸ್ಬಿಡು ಅಂತ ಹೇಳ್ಕೊಡ್ತಾನೆ. ಆಗ್ಲೇ ಅಲ್ಲೇ ಇದ್ದಂತ ಅಥರ್ವ ಅವನಿಗೆ ಕೆಳಗಡೆ ಬಿದ್ದು ನಮಸ್ಕಾರ ಮಾಡ್ತಾ ನನ್ನ ಮಗನಿಗೆ ತುಂಬ ಇಂಜುರಿ ಆಗಿರೋದ್ರಿಂದ ನಾನು ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕು, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಇದ್ದಂಥ ಪ್ರಭಾಕರ್ ಈ ಎಲ್ಲ ಸಿಚುಯೇಷನನ್ನು ಕೂಡ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ್ಲೇ ಆರ್ಯನ ಹತ್ರ ನನಗೋಸ್ಕರ ನೀನೊಂದು ಡ್ಯಾನ್ಸ್ ಮಾಡು ಅಂತ ಹೇಳ್ತಾನೆ. ಆರ್ಯನಿಗೆ ಎಷ್ಟೇ ಸುಸ್ತಾದರೂ ಕೂಡ ಅವಳು ನಿಲ್ಲಿಸೋದಿಲ್ಲ, ಹಾಗೆ ಪ್ರಭಾಕರ್ ಕೂಡ ನಿಲ್ಲಿಸು ಅಂತ ಹೇಳೋದೇ ಇಲ್ಲ. ಅವಳಿಗಂತೂ ತುಂಬಾ ಸುಸ್ತಾಗಿ ನೀರು ಕುಡಿಬೇಕು ಅನ್ಸುತ್ತೆ. ಅವರಮ್ಮ ಕೂಡ ತುಂಬ
ಪ್ರೀತಿಯಿಂದ ಓಡೋಗಿ ಅವಳಿಗೋಸ್ಕರ ನೀರು ಹಿಡ್ಕೊಂಡು ಬರ್ತಾರೆ. ಇನ್ನೇನು ಆರ್ಯ ಕುಡಿಬೇಕು ಅನ್ನೋಷ್ಟ್ರೊಳಗಡೆ ಪ್ರಭಾಕರ್ ಆ ನೀರನ್ನ ಕುಡಿಬೇಡ ಚೆಲ್ಬಿಡು ಅಂತ ಹೇಳ್ಕೊಡ್ತಾನೆ. ಆ ರೀತಿ ಹೇಳ್ತಿದ್ದಂಗೆ ಆರ್ಯ ಕೂಡ ಅದನ್ನ ಚೆಲ್ಬಿಡ್ತಾಳೆ. ಸೊ ಇದನ್ನೆಲ್ಲ ನೋಡ್ತಿದ್ದಂತ ಆರ್ಯ ನಮ್ಮನ್ಗಂತೂ ತಲೆ ಕೆಟ್ಟೋದಂಗಾಗತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಪ್ರಭಾಕರ್ ನನಗೆ ಮಲಗಬೇಕು ಅಂತ ಅನಿಸ್ತಾ ಇದೆ, ನಾನು ಮಲ್ಕೊಳ್ತೀನಿ, ನಿಮ್ಮಪ್ಪ ನನ್ನನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಬಂದು ಸಾಯಿಸ್ಬೋದು, ಏನು ಮಾಡಬೇಕು ಅಂತ ಗೊತ್ತಲ್ವಾ ನಿನಗೆ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಆರ್ಯ ಅವ್ನು ಮಲಗಿರೋವಾಗ ಒಂದು ಕತ್ತಿ ಹಿಡ್ಕೊಂಡು ಗಸ್ತು ತಿರ್ಗೋದಕ್ಕೆ ಶುರು ಮಾಡ್ತಾಳೆ. ಹಾಗೇನೆ ನಡೆದಿದ್ದಂತ ಅಷ್ಟು ವಿಷಯನೂ ಕೂಡ ಬೀನಾ ಅಥರ್ವನ ಹತ್ರ ಬಂದು ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಅಥರ್ವನಿಗೆ ತುಂಬಾ ಕೋಪ ಬಂದು ಹೇಗಾದ್ರೂ ಸರಿ ಅವ್ನು ಬುಲ್ಡೆ ಹೊಡೆದಾಕ್ತೀನಿ ಅಂತ ಹೇಳಿ ಬ್ಯಾಟ್ ಇಟ್ಕೊಂಡು ಕೆಳಗಡೆ ಬರುವಾಗ ಅಲ್ಲೇ ನಿಂತಿದ್ದಂತ ಆರ್ಯನ ಹತ್ರ ಸೈಲೆಂಟ್ ಆಗಿರು ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ಆರ್ಯ ನಾನ್ ಸೈಲೆಂಟ್ ಆಗಿರೋದಲ್ಲ, ಆದಷ್ಟು ಬೇಗ ನೀವಿಲ್ಲಿಂದ ಹೊರಟೋಗಿ, ಇಲ್ಲ ಅಂತಂದ್ರೆ ನಾನ್ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಹಾಗೇನೆ ಅವಳು ಅಲ್ಲೇ ನಿಂತ್ಕೊಂಡು ಸೂಸು ಮಾಡ್ಬಿಡ್ತಾಳೆ. ಸೊ ಇದನ್ನೆಲ್ಲ ನೋಡಿದಂತ ಆರ್ಯ ನನ್ನ ಮಗಳಿಗೆ ಎಂತ ಪರಿಸ್ಥಿತಿ ಬಂತು ಅನ್ಕೊಂಡಂತವನು ಆಗ್ಲೇ ಬೀನನ ಹತ್ರ ಹೋಗಿ ನಡೆದಿರುವಂತ ವಿಷಯನ ಹೇಳಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಇದನ್ನ ಕೇಳಿಸ್ಕೊಂಡಂತ ಬೀನನ್ಗೂ ಕೂಡ ಅಳು ಬರುತ್ತೆ. ಸೊ ಆಗ್ಲೇನೆ ಅಥರ್ವನ್ಗೆ ಮೊಬೈಲ್ ಬಗ್ಗೆ ನೆನಪಾಗತ್ತೆ. ಹಾಗೇನೆ ಮೊಬೈಲ್ನ ಸ್ವಿಚ್ ಆನ್ ಮಾಡಿದಾಗ ಅದರಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಇದ್ರ ಬಗ್ಗೆನೇ ಯೋಚಿಸ್ತಾ ಇರೋವಾಗ ಕೆಳಗಡೆ ಇದ್ದಂಥ ರಾಕ್ಷಸ ಬೀನನ್ನ ಕೂಗ್ತಾನೆ. ಹಾಗೇನೆ ನಿನ್ನ ಮಗಳು ವಾಶ್ರೂಮ್ಗೆ ಹೋಗಿರೋದ್ರಿಂದ ಬೇರೆ ಬಟ್ಟೆ ತಗೊಂಡ್ ಬಾ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ಬೀನಾ ನಾನು ರೂಮಿಗೆ ಕರ್ಕೊಂಡು ಹೋಗಿ ಚೇಂಜ್ ಮಾಡಿಸ್ತೀನಿ ಅಂತ ಹೇಳೋವಾಗ ಅದೆಲ್ಲ ಏನು ಬೇಡ, ಇಲ್ಲೇ ಚೇಂಜ್ ಮಾಡಿಸು ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ಬೀನಾ ನಿನ್ನ ಕಾಲು ಮುಗಿದು ಕೇಳ್ಕೊಳ್ತೀನಿ, ನಾನು ನನ್ನ ಮಗಳನ್ನ ಕರ್ಕೊಂಡೋಗಿ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಕರ್ಕೊಬರ್ತೀನಿ ಅಷ್ಟೇ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಪ್ರಭಾಕರ್ ಆರ್ಯನ ಹತ್ರ ಡ್ರೆಸ್ನ ರಿಮೂವ್ ಮಾಡು ಅಂತ ಹೇಳ್ತಾನೆ. ಅವನು ಆ ರೀತಿ ಹೇಳ್ತಿದ್ದಂಗೆನೆ ಆರ್ಯ ಅವಳ ಬಟ್ಟೆ ಬಿಚ್ಚೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವಳು ಡ್ರೆಸ್ ಚೇಂಜ್ ಮಾಡೋದನ್ನ ನಿಲ್ಸೋದೇ ಇಲ್ಲ. ಸೊ ಇದರಿಂದ ಗಾಬರಿ ಆದಂತ ಬೀನಾ ಆಗ್ಲೇ ಓಡೋಗಿ ಪ್ಯಾಂಟ್ ಅನ್ನ ತಗೊಂಡ್ ಬಂದು ಚೇಂಜ್ ಮಾಡಿಸ್ತಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಪ್ರಭಾಕರ್ಗೆ ಇನ್ನೂ ಸಮಾಧಾನ ಆಗಿಲ್ಲ ಅನ್ಸತ್ತೆ. ಹಾಗೆ ಅದ್ರ ಪ್ರಕಾರ ನಮ್ಮಲ್ಲಿ ಯಾಕೆ ಸುಮ್ಮನೆ ಜಗಳ, ನಾವೀಗ ಒಂದು ಗೇಮ್ ಆಡೋಣ ಅಂತಾನೆ. ಹಾಗೇನೆ ಗೇಮ್ ಏನು ಅಂತಂದ್ರೆ ಆರ್ಯ ಅವಳ ತಮ್ಮನ್ನ ಸಾಯಿಸ್ತಾಳೆ, ನೀವು ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ಅಥರ್ವ ಹಾಗೆ ಬೀನಾ ಇಬ್ರು ಕೂಡ ಪ್ರಭಾಕರ್ ಹತ್ರ ಬಂದು ತುಂಬಾನೇ ರಿಕ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ನಿಮ್ಮಿಬ್ರಿಗೂ ಕೂಡ 5 ನಿಮಿಷ ಟೈಮ್ ಕೊಡ್ತೀನಿ, ಅದೆಲ್ಲಿ ಬಚ್ಚಿಡ್ತಿರೋ ಬಚ್ಚಿಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಳ್ತಿದ್ದಂಗೆನೆ ಅಥರ್ವ ಹಾಗೆ ಬೀನಾ ಇಬ್ರು ಕೂಡ ಆರ್ಯನ ಡೈವರ್ಟ್ ಮಾಡಿ ಒಂದು ರೂಮ್ನ ಲಾಕ್ ಮಾಡ್ತಾರೆ. ಹಾಗೇನೆ ಪ್ರಭಾಕರ್ ಆರ್ಯನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸ್ತಾ ಇದ್ದಂಗೆನೆ ಆರ್ಯ ಮನೆ ಫುಲ್ಲು ರಾಕ್ಷಸಿ ಥರ ಹುಡ್ಕಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೇನೆ ಆರ್ಯನ್ ತಮ್ಮ ಅಲ್ಲೆಲ್ಲೂ ಕೂಡ ಆರ್ಯನಿಗೆ ಕಾಣಿಸೋದೇ ಇಲ್ಲ. ಫೈನಲಿ ಲಾಕ್ ಆಗಿರೋ ರೂಮನ್ನು ಕೂಡ ರಾಕ್ಷಸಿ ಥರ ಒಡೆದಾಕಿ ಅದ್ರೊಳಗೂ ಕೂಡ ಹೋಗಿ ಹುಡುಕ್ತಾಳೆ. ಆದರೆ ಅಲ್ಲೂ ಕೂಡ ಆರ್ಯನ್ ತಮ್ಮ ಸಿಗೋದೇ ಇಲ್ಲ. ಹಾಗೇನೆ ಹುಡುಕ್ತಾ ಮಾಡಿ ಮೇಲೆ ಹೋಗಿ ಎಲ್ಲೋಗಿರ್ಬೋದು ಅಂತ ನೋಡೋವಾಗ ಆರ್ಯನ್ ತಮ್ಮ ಅಲ್ಲೇ ಇರ್ತಾನೆ. ಅವನನ್ನ ನೋಡ್ತಾ ಇದ್ದಂಗೆನೆ ರಾಕ್ಷಸಿ ಥರ ಅವನನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಾಳೆ. ಅವಳನ್ನ ಅಥರ್ವ ಹಾಗೆ ಬೀನಾ ಇಬ್ರು ಕೂಡ ತುಂಬಾ ಕಷ್ಟಪಟ್ಟು ತಡೆಯೋದಕ್ಕೆ ನೋಡ್ತಾರೆ, ಆದ್ರೂ ಕೂಡ ಆಗೋದೇ ಇಲ್ಲ. ಹಾಗೆ ಆರ್ಯ ಅವಳ ತಮ್ಮನ್ನ ಮಾಡಿ ಮೇಲಿಂದ ದೂಕೆ ಬಿಡ್ತಾಳೆ. ಸೊ ಈ ರೀತಿ ಟೆರಾಸ್ ಮೇಲಿಂದ ದೂಕಿದ್ರಿಂದ ಆರ್ಯನ್ ತಮ್ಮ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಡ್ತಾನೆ. ಇದನ್ನ ನೋಡ್ದಂತ ಬೀನಾ ಹಾಗೆ ಅಥರ್ವ ಇಬ್ರು ಕೂಡ ಪ್ರಭಾಕರ್ನ ಕಾಲಿಡ್ದು ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೇಗಾದ್ರೂ ಸರಿ ನನ್ನ ಮಗನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ನಾವು ನನ್ನ ಮಗನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇಬೇಕು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡ್ಕೊಡಿ, ನೀವೇನಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಟ್ರೆ ನೀವೇನು ಹೇಳಿದ್ರು ಕೂಡ ನಾವು ಮಾಡೋದಕ್ಕೆ ಸಿದ್ಧ ಆಗಿದ್ದೀವಿ ಅಂತ ಕಾಲಿಡ್ದು ಬೇಡ್ಕೊಳ್ಳೋವಾಗ ಪ್ರಭಾಕರ್ ಸರಿ ಹಾಗಾದರೆ ನಿಮ್ಮ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ, ನನ್ನ ಜೊತೆ ಕಳಿಸ್ಕೊಟ್ಟು ನಿಮ್ಮ ಮಗನ ಹ್ಯಾಪಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಅಥರ್ವ ಒಪ್ಕೊಳ್ದೇ ಇದ್ರೂ ಕೂಡ ಬೇರೆ ದಾರಿ ಇಲ್ದಾನೆ ಹಾಗೇನೆ ಹೇಗಾದರೂ ಸರಿ ಇಬ್ಬರನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆರ್ಯನ್ನ ಜಾಕೆಟಿಗೆ ಅವನ ಹತ್ರ ಇದ್ದಂಥ ಒಂದು ಮೊಬೈಲ್ನ ಲೈವ್ ಲೊಕೇಶನ್ ಆನ್ ಮಾಡಿ ಪ್ರಭಾಕರ್ ಜೊತೆಗೆ ಕಳಿಸ್ತಾನೆ. ಹಾಗೆ ಪ್ರಭಾಕರ್ ಆರ್ಯನ್ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲೇ ಇದ್ದಂತ ಅಥರ್ವ ಬೀನನ ಹತ್ರ ನನ್ನ ಮಗನ ಕರ್ಕೊಂಡು ನೀನು ಆಸ್ಪತ್ರೆಗೆ ಹೋಗು, ಹೇಗಾದ್ರೂ ಸರಿ ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಲೈವ್ ಲೊಕೇಶನ್ ಆನ್ ಆಗಿರೋದ್ರಿಂದ ಆರ್ಯ ಹಾಗೆ ಪ್ರಭಾಕರ್ನ ಫಾಲೋ ಮಾಡ್ಕೊಂಡು ಅಥರ್ವ ಕೂಡ ಒಂದು ಕಾಡ್ ಒಳಗಡೆ ಬರ್ತಾನೆ. ಹಾಗೇನೆ ಪ್ರಭಾಕರ್ ಆರ್ಯನ್ ಕರ್ಕೊಂಡು ಒಂದು ಮನೆ ಒಳಗಡೆ ಬರ್ತಾನೆ. ನೋಡ್ಲಿಕ್ಕೆ ಅದು ಮನೆ ತರ ಇದ್ರೂ ಕೂಡ ಮನೆ ಅಲ್ಲ, ಅದು ಒಂದು ಜೈಲ್ ರೀತಿ ಇರತ್ತೆ. ಹಾಗೇನೆ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು ಇರ್ತಾರೆ. ಅವ್ರೆಲ್ರಿಗೂ ಕೂಡ ಪ್ರಭಾಕರ್ ಈಗ ಆರ್ಯನಿಗೆ ಹೇಗೆ ಹಿಪ್ನಟೈಸ್ ಮಾಡಿದ್ನೋ ಅದೇ ರೀತಿ ಹಿಪ್ನಟೈಸ್ ಮಾಡಿ ಅವನ ಒಂದು ಸೈನಿಕರ ರೀತಿ ಅವರೆಲ್ಲರೂ ತಯಾರಿ ಮಾಡ್ಕೊಂಡು ಕರ್ಕೊಬಂದು ಇಟ್ಕೊಂಡಿರ್ತಾನೆ. ಹಾಗೇನೆ ಈ ಕಡೆ ಅಥರ್ವ ಕೂಡ ಆರ್ಯನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸೊ ಆಚೆ ಕಡೆ ನಿಂತ್ಕೊಂಡು ಅಥರ್ವ ಬರ್ತಾ ಇದ್ದದನ್ನ ನೋಡಿದಂತ ಒಂದು ಹುಡುಗಿ ಆ ತಕ್ಷಣಕ್ಕೆ
ಪ್ರಭಾಕರ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾಳೆ. ಈ ರೀತಿ ಫಾಲೋ ಮಾಡ್ಕೊಂಡು ಅಥರ್ವ ಬರ್ತಾ ಇರೋ ವಿಷಯ ತಿಳ್ಕೊಂಡಂತ ಪ್ರಭಾಕರ್ ಅಥರ್ವನ್ ಮೇಲೆ ಅವನೇ ತಯಾರಿ ಮಾಡಿದಂತ ಹುಡುಗಿರ್ನೆಲ್ರೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಿಡ್ತಾನೆ. ಸೊ ಅವರೆಲ್ಲರೂ ಕೂಡ ನರ ಹಂತಕಿಯರ ರೀತಿ ಪ್ರಿಪೇರ್ ಆಗಿರ್ತಾರೆ. ಹಾಗೆ ಅವನ ಮೇಲೆ ತುಂಬಾ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಸೊ ಆಗ್ಲೇ ಪ್ರಭಾಕರ್ ಅಥರ್ವನ ಹತ್ರ ಬಂದು ಎಷ್ಟು ಧೈರ್ಯ ಇದ್ರೆ ಇಲ್ಲಿವರೆಗೂ ನೀನು ನನ್ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾನೆ. ಹಾಗೇನೆ ಇನ್ಯಾರು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಅಥರ್ವ ಸರಿ ಹಾಗಾದ್ರೆ ಹೇಗಿದ್ರು ನಾನು ಸಾಯ್ತೀನಿ ಅಂತ ಅಂದಮೇಲೆ ನನ್ನ ಮಗಳ ಕೈಲೇ ಸಾಯ್ಬೇಕು ಅಂತ ಹೇಳ್ತಾನೆ. ಸರಿ ಅನ್ಕೊಂಡಂತ ಪ್ರಭಾಕರ್ ಅವನ ಮಗಳಿಗೆ ನೀನು ನಗ್ತಾನೆ ನಿಮ್ಮಪ್ಪನ ಸಾಯಿಸು ಅಂತ ಹೇಳ್ಕೊಡ್ತಾನೆ. ಅವಳು ಸರಿ ಅಂತ ಹೇಳಿ ಸಾಯಿಸೋದಕ್ಕೆ ಅಂತ ಹತ್ರ ಬರ್ತಾ ಇರುವಾಗ್ಲೇನೆ ಅಲ್ಲೇ ಇದ್ದಂಥ 2 ಸೀಸರ್ನ ತಗೊಂಡು ಮಗಳ 2 ಕಿವಿಗೂ ಕೂಡ ಚುಚ್ಚಿಬಿಡ್ತಾನೆ. ಯಾವುದೇ ಮಾತನ್ನು ಕೂಡ ಇನ್ನ ಅವನ ಮಗಳು ಕೇಳಿಸ್ಕೊಬಾರ್ದು ಅಂತ. ಹಾಗೇನೆ ಪ್ರಭಾಕರ್ ಇನ್ನೊಂದು ಕೂಡ ಮಾತಾಡೋದಕ್ಕೂ ಮುಂಚೆನೆ ಅವನ ನಾಲಿಗೆನ ಕಟ್ ಮಾಡಿ ಹೊರಗಾಕ್ಬಿಡ್ತಾನೆ. ಅಲ್ಲೇ ಇದ್ದಂಥ ಎಷ್ಟೋ ಹೆಣ್ಮಕ್ಳಿಗೂ ಕೂಡ ಇವಾಗ ಅಥರ್ವನಿಂದ ಲೈಫ್ ಸಿಕ್ಕಿರತ್ತೆ. ಸೀನ್ ಕಟ್ ಮಾಡಿದ್ರೆ ಸುಮಾರು ವರ್ಷಗಳ ನಂತರ ಅಥರ್ವನ ತೋರಿಸ್ತಾರೆ. ಈಗ ಅಥರ್ವನ್ಗೂ ಕೂಡ ತುಂಬಾನೇ ವಯಸ್ಸಾಗಿರುತ್ತೆ. ಹಾಗೆಯೇ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹಿಲಿನ ಕವರ್ಗೆ ಹಾಕೊಂಡು ಹೋಗ್ತಾ ಇದ್ದದನ್ನ ನೋಡಿದ್ವಿ ಅಲ್ವಾ, ಅದು ಬೇರೆ ಯಾರು ಅಲ್ಲ ಅಥರ್ವನೇ ಆಗಿರ್ತಾರೆ. ಹಾಗೆ ಈಗ ಅಥರ್ವನ ಮಗಳು ಆರ್ಯನ ಕೂಡ ತೋರಿಸ್ತಾರೆ. ಆರ್ಯನ್ಗೆ 2 ಕಿವಿಗಳಿಗೂ ಚುಚ್ಚೋಕ್ಕೂ ಮುಂಚೆ ಪ್ರಭಾಕರ್ ನಗ್ತಾ ಇರು ಅಂತ ಹೇಳಿದ್ರಿಂದ ಈಗಲೂ ಕೂಡ ಅದೇ ಮಾಯೆನಲ್ಲಿ ಆರ್ಯ ನಗ್ತಾನೆ ಇರ್ತಾಳೆ. ಹಾಗೇನೆ ತಗೊಂಡ್ ಬಂದಂತ ಕಾಫಿ ಡಿಕಾಕ್ಷನ್ ಹಾಗೆ ಇಲಿ ಎರಡನ್ನೂ ಕೂಡ ಆರ್ಯ ಒಂದು ರೂಮ್ಗೆ ತಗೊಂಡ್ ಬರ್ತಾನಲ್ವಾ. ಈಗ ರಿವೀಲ್ ಆಗೋ ಅಂತ ಮತ್ತೊಂದು ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಆ ಒಂದು ಫೈಟಿಂಗ್ ನಲ್ಲಿ ಪ್ರಭಾಕರ್ ಇನ್ನೂ ಸತ್ತಿರೋದಿಲ್ಲ. ಇಷ್ಟು ವರ್ಷಗಳಾದ್ರೂ ಕೂಡ ಈ ರೀತಿಯ ನರಕ ಅನುಭವಿಸಿ ಸಾಯಿಲಿ ಅನ್ನೋ ಉದ್ದೇಶದಿಂದ ಅಥರ್ವ ಇನ್ನೂ ಕೂಡ ಅವನನ್ನ ಒಂದು ರೂಮ್ ನಲ್ಲಿ ಇಲಿ ಹಾಗೇನೆ ಕಾಫಿ ಡಿಕಾಕ್ಷನ್ ಕೊಟ್ಟು ಅವನಿಗೆ ಚಿತ್ರಹಿಂಸೆ ಮಾಡ್ತಾ ಇರ್ತಾನೆ. ಖಂಡಿತವಾಗ್ಲೂ ಪ್ರಭಾಕರ್ ಇದನ್ನೆಲ್ಲ ಅನುಭವಿಸ್ಲೇಬೇಕು. ಅಥರ್ವಂದು ಒಂದು ಚಂದದ ಫ್ಯಾಮಿಲಿ. ಅಥರ್ವ ಒಬ್ರು ಪೈಲಟ್, ಹಾಗೆ ಅವ್ರ ಮಗಳು ಮಗ ಹೆಂಡತಿ ಜೊತೆಗೆ ಸುಖ ಸಂಸಾರದಿಂದ ಇದ್ರು. ಇದಕ್ಕೆ ಪ್ರಭಾಕರ್ನ ಕಣ್ಬಿದ್ದು ಎಷ್ಟೆಲ್ಲ ಅವಾಂತರಗಳನ್ನ ಅನುಭವಿಸ್ಬೇಕಾಯ್ತು. ಅಷ್ಟು ಮಾತ್ರ ಅಲ್ಲದೆ ಅವತ್ತಿನ ದಿವಸ ಆರ್ಯ ಅವಳ ತಮ್ಮನ್ನ ಮಾಡಿ ಮೇಲಿಂದ ದೂಕಿದಾಗ ಅನ್ಕಾನ್ಶಿಯಸ್ ಆಗಿದ್ರಿಂದ ಬೀನಾ ಅವಳ ತಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋವಾಗ ಆಕ್ಸಿಡೆಂಟ್ ಅಲ್ಲಿ ಅವರಿಬ್ರು ಕೂಡ ಸತ್ತೋದ್ರು. ಸೊ ಅದಕ್ಕೆ ಅನ್ಸತ್ತೆ ನಮ್ಮ ಪೇರೆಂಟ್ಸ್ಗಳು ಆಚೆಯಿಂದ ಯಾರಾದ್ರೂ ಏನಾದ್ರು ತಿನ್ಲಿಕ್ಕೆ ಕೊಟ್ಟಾಗ ತಿನ್ಬೇಡಿ ಅಂತ ಹೇಳೋದು. ನಿಮಗೆ ಈ ಮೂವಿ ಕೇಳಿಸ್ಕೊಂಡ್ಮೇಲೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದ್ರೂ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.